ನಮಸ್ಕಾರ ವೀಕ್ಷಕರೇ, ಎಸ್ಎನ್ ನ್ಯೂಸ್ ಕರ್ನಾಟಕದ ಟಾಪ್ 10 ನ್ಯೂಸ್ಗೆ ಸ್ವಾಗತ. ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧ ವಿರಾಮ ಗೊಂದಲ ಮುಂದುವರಿದ. ಕ್ಷಿಪಣಿ ದಾಳಿ ಯಾವ ಹಂತಕ್ಕೆ ತಲುಪಲಿದೆ ಎನ್ನುವುದು ಕಾದು ನೋಡಬೇಕಿದೆ. ಕರ್ನಾಟಕದ ಶಾಲೆಗಳಲ್ಲಿ ಫೇಶಿಯಲ್ ರೆಕಗ್ನೈಸೇಷನ್ ಅಟೆಂಡೆನ್ಸ್ ಸಿಸ್ಟಮ್ ಜಾರಿ. ಈ ವರ್ಷದಿಂದ ರಾಜ್ಯದ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಹಾಜರಾತಿಗೆ ಫೇಶಿಯಲ್ ರೆಕಗ್ನೈಸೇಷನ್ ವ್ಯವಸ್ಥೆ ಅಳವಡಿಸಲು ಸರ್ಕಾರ ನಿರ್ಧರಿಸಿದೆ. ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆರೋಪ. ಕಾಂಗ್ರೆಸ್ ಶಾಸಕ BR ಪಾಟೀಲ್ ಅವರ ಆಡಿಯೋ ವೈರಲ್ ಆಗಿದ್ದು, ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂದು ಆರೋಪಿಸಲಾಗಿದೆ. ಅವರು ತಮ್ಮ ಆರೋಪಕ್ಕೆ ಬದ್ಧರಾಗಿದ್ದಾರೆ ಎಂದು ಹೇಳಿದ್ದಾರೆ. ಅಕ್ರಮ ಗಣಿಗಾರಿಕೆ ಪ್ರಕರಣಗಳ ಲೋಕಾಯುಕ್ತ SIT ವಿಸ್ತರಣೆ ಮುಂದೂಡಿಕೆ. ರಾಜ್ಯ ಸಚಿವ ಸಂಪುಟವು ಅಕ್ರಮ ಗಣಿಗಾರಿಕೆ ಪ್ರಕರಣಗಳ ಕುರಿತು ಲೋಕಾಯುಕ್ತ ವಿಶೇಷ ತನಿಖಾ ದಳ SIT ವಿಸ್ತರಣೆಯನ್ನು ಮುಂದೂಡಿದೆ. ಹೊಸ ಜಾತಿ ಗಣತಿ ಹೊರಗುತ್ತಿಗೆ ನೀಡಲು ಕರ್ನಾಟಕ ಸಚಿವರಿಂದ ಸೂಚನೆ. ಕರ್ನಾಟಕದ ಸಚಿವರು ಹೊಸ ಜಾತಿ ಗಣತಿಯನ್ನು ಹೊರಗುತ್ತಿಗೆ ನೀಡುವ ಬಗ್ಗೆ ಮಾತನಾಡಿದ್ದಾರೆ. MLC ನಾಮನಿರ್ದೇಶನಗಳು ರಾಜಕೀಯ ಪುನರ್ವಸತಿ ಕೇಂದ್ರವೇ? ಕರ್ನಾಟಕದಲ್ಲಿ MLC ನಾಮನಿರ್ದೇಶನಗಳು ಸಾಧಕರ ವೇದಿಕೆಯೋ ಅಥವಾ ರಾಜಕೀಯ ಪುನರ್ವಸತಿ ಕೇಂದ್ರವೋ ಎಂಬ ಚರ್ಚೆ ಶುರುವಾಗಿದೆ. CM ಸಿದ್ದರಾಮಯ್ಯರಿಂದ ಅಲ್ಪಸಂಖ್ಯಾತರಿಗೆ ವಸತಿ ಕೋಟಾ ಹೆಚ್ಚಳ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಲ್ಪಸಂಖ್ಯಾತರ ಕೋಟಾವನ್ನು 15% ಹೆಚ್ಚಿಸಿದ್ದಾರೆ ಅನ್ನುವಂಥ ಮಾತು ಕೇಳ್ಕೊಳ್ತಿರುವಂಥದ್ದು. DKC CM ಆಗುವ ಕನಸು ಮಾತ್ರ ಕಾಣಬೇಕು ಕುಮಾರಸ್ವಾಮಿ. ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು DKC ಮುಖ್ಯಮಂತ್ರಿ ಆಗುವ ಕನಸು ಕಾಣುವುದು ಅಷ್ಟೇ, ಯಾರೂ ಬಿಟ್ಕೊಡೋದಿಲ್ಲ ಎಂದು ಹೇಳಿದ್ದಾರೆ. PSI ನೇಮಕಾತಿ ಶೀಘ್ರದಲ್ಲಿ 1000 ಹುದ್ದೆಗಳಿಗೆ ಭರ್ತಿ. 1000 PSI ಹುದ್ದೆಗಳು ಖಾಲಿ ಇದ್ದು ಶೀಘ್ರದಲ್ಲೇ ನೇಮಕಾತಿ ನಡೆಸಲಾಗುವುದು ಎಂದು G ಪರಮೇಶ್ವರ್ ಅವರು ಹೇಳಿದ್ದಾರೆ. ಮುಂಗಾರು ಮಳೆ ಆರಂಭ. ರೈತರಿಗೆ ಬಿತ್ತನೆ ಬೀಜ, ರಸಗೊಬ್ಬರ ಬಗ್ಗೆ ಅಪ್ಡೇಟ್. ಮುಂಗಾರು ಆರಂಭವಾಗಿರುವುದರಿಂದ ರೈತರಿಗೆ ಬಿತ್ತನೆ ಬೀಜ ಮತ್ತು ರಸಗೊಬ್ಬರ ವಿತರಣೆ ಬಗ್ಗೆ ಸರ್ಕಾರ ಮಹತ್ತರ ಸೂಚನೆ ನೀಡಿದೆ. ಅಪರಾಧ ಮತ್ತು ಕಾನೂನು. ಬೆಂಗಳೂರು ಹೊರವಲಯದ ಪ್ರತ್ಯೇಕ ಹಿಟ್ ಅಂಡ್ ರನ್ ಪ್ರಕರಣಗಳಲ್ಲಿ 2 ಸಾವು. ಬೆಂಗಳೂರು ಹೊರವಲಯದಲ್ಲಿ ನಡೆದ 2 ಪ್ರತ್ಯೇಕ ಹಿಟ್ ಅಂಡ್ ರನ್ ಪ್ರಕರಣಗಳಲ್ಲಿ 2 ಸಾವನ್ನಪ್ಪಿದ್ದಾರೆ. ಶಿವರಾಜ್ ಮೋಹನ್ ಬಾಗಡಿ ಎಂಬ 21 ವರ್ಷದ ಯುವಕ, ಗ್ರಾಮ ಮಾದಬಾವಿ, ತಾಲೂಕು ಅಥಣಿ, ಜಿಲ್ಲಾ ಬೆಳಗಾವಿ. ಈ ಯುವಕ ಕಾಣೆಯಾಗಿದ್ದು, ಯಾರಿಗಾದರೂ ಕಂಡಲ್ಲಿ ತಕ್ಷಣವೇ ಈ ಕೆಳಕಂಡ ನಂಬರ್ಗೆ ಸಂಪರ್ಕಿಸಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ ಟಾಪ್ 10 ನ್ಯೂಸ್. ಮತ್ತೆ ಸಿಗೋಣ ಮುಂದಿನ ಸುದ್ದಿಯಲ್ಲಿ. ನಮಸ್ಕಾರ, ಧನ್ಯವಾದಗಳು ವೀಕ್ಷಕರೇ.